ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರಕ್ ವ್ಲಾಗ್ಸ್. ಇವತ್ತಿನ ಆಲ್ರೆಡಿ ಥಂಬ್ಲೈನಲ್ಲಿ ನೋಡಿರ್ತೀರ ಇವತ್ತಿನ ಸ್ಪೆಷಲ್ ಏನು ಅಂತ. ನಮ್ಮ ಮನೆಯಲ್ಲಿ ಗಣೇಶ ಫೆಸ್ಟಿವಲ್ 5 ಡೇಸ್ ಮಾಡ್ತೀವಿ. ಲಾಸ್ಟ್ ಡೇ ಹೇಗೆ ಆಚರಿಸ್ತೀವಿ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಹೇಗೆಲ್ಲ ಆರತಿ ಎಲ್ಲ ನಡೆಯುತ್ತೆ, ನಮ್ಮ ಗಣೇಶಂಗೆ ಏನೇನೆಲ್ಲ ತಿಂಡಿ ಇಟ್ಟಿದ್ವಿ ಬನ್ನಿ ಎಲ್ಲ ತೋರಿಸ್ಕೊಡ್ತೀನಿ. ಇದಾಗಿತ್ತು ಧೂಪ ಆರತಿ ಆಗಿತ್ತು. ಮೊದಲನೇದಾಗಿ ಧೂಪ ಆರತಿ ಮಾಡ್ತೀವಿ. ನೆಕ್ಸ್ಟ್ ಯಾವ್ಯಾವ ಆರತಿ ಎಲ್ಲ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಹೇಳಬೇಕಂದ್ರೆ ಧೂಪ ಆರತಿನ ಪ್ರತಿ ಒಂದು ಮೂಲೆಯಲ್ಲೂ ಕೂಡ ನಾವು ಧೂಪ ಹಾಕ್ತೀವಿ. ಮನೆ ಪೂರ್ತಿ ಧೂಪ, ಮನೆ ಪೂರ್ತಿ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ನಾವು ಧೂಪ ಹಾಕ್ತೀವಿ ಫಾರ್ ದ ಫೆಸ್ಟಿವಲ್ಸ್ ಟೈಮ್. ಇದಾಗಿತ್ತು ಏಕಾರ್ತಿ. ಏಕಾರ್ತಿಯಿಂದ ಪಂಚಾರತಿ ಗಂಟ ನಾವು ಯಾವ್ಯಾವ ರೀತಿ ಮಾಡ್ತೀವಿ ಎಲ್ಲನೂ ತೋರಿಸ್ಕೊಡ್ತೀನಿ ಬನ್ನಿ.
ಇದಾಗಿತ್ತು ಲಾಸ್ಟ್ ಫೈನಲ್ ಆರತಿ ಆಗಿತ್ತು. ನೋಡ್ತಿರ್ಬೋದು ಅದೊಬ್ಬರು ಕೈಯಲ್ಲೇ ಹಚ್ಕೊಳಕ್ಕಾಗಲ್ಲ, ನಾನು ನಮ್ಮ ಅತ್ತೆ ಸೇರಿಕೊಂಡು ನಾವಿಬ್ಬರು ಸೇರಿಕೊಂಡು ಹಚ್ಕೊಡ್ತಿದ್ದೀವಿ. ಇದು ಅದಷ್ಟೊಂದು ದೀಪ ಇರೋದ್ರಿಂದ ಒಬ್ಬರು ಕೈಯಲ್ಲೇ ಹಚ್ಕೊಳಕ್ಕಾಗಲ್ಲ ಲಿಟ್ರಲಿ. ಏನಂತಂದರೆ ನಾವಿಬ್ಬರು ಹೆಲ್ಪ್ ಮಾಡಿಕೊಂಡು ನಾವೇ ಹಚ್ಕೊಡ್ತಿದ್ವಿ. ನೋಡಿ ಫೈನಲ್ ಆರತಿ ಯಾವ ಥರ ಇರುತ್ತೆ ಅಂತ. ಇದಾಗಿತ್ತು ಫೈನಲ್ ಡೇ. ಆರತಿ ಎಲ್ಲ ಆಯಿತು. ನಮ್ಮ ಗೌರಿ ಗಣಪತಿಗೆ ಯಾವ್ಯಾವ ಥರ ತಿಂಡಿಗಳು ಮಾಡಿದ್ವಿ ನೋಡ್ತಿರ್ಬೋದು. ಅದು ಆರತಿಗಳೆಲ್ಲ ನಾವು ಎಷ್ಟು ಮಾಡಿದ್ವಿ ಅಂತ. ಆಮೇಲಿಂದ ಆರತಿ ಎಲ್ಲ ಲಾಸ್ಟ್ ಕೊನೆ ಆರತಿ ಎಲ್ಲ ಆದಮೇಲೆ ಕಾಯಿ ಒಡೆದು ಪೂಜೆ ಮಾಡಿಬಿಟ್ಟು ಗಣಪನ್ನ ಕರ್ಕೊಂಡೋಗೋದು. ನೋಡಿ ಆರತಿಗಳು ಎಷ್ಟು ಥರ ಮಾಡಿದ್ದೀವಿ ಅಂತ. ಫೈನಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಗಣಪತಿ ಕರ್ಕೊಂಡು ಹೋಗ್ಬೇಕಾದ್ರೆ ಲಿಟ್ರಲಿ ತುಂಬಾ ಅಳು ಬಂತು. ಗಣಪತಿ ಬಪ್ಪ ಮೋರಿಯ ಪುಡ್ಲ ವರ್ಸಿ ಲೌಕರಿಯ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ. ಇದರಲ್ಲೇನಾರ ನಂದೇನಾರ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.